ನೀವು ಕೊಡೋ ದುಡ್ಡಿಗೆ ಇಲ್ಲಿ ವ್ಯಾಲ್ಯೂ ಇದೆಯಾ? ಅಷ್ಟು ಸ್ಪೆಂಡ್ ಮಾಡ್ತಾ ಇದೀವಿ, ನಿಮ್ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂತ ಅನ್ಸುತ್ತಾ ಉದಯ್ ಸರ್? ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಏನು ಯಾಕೆ ಡಲ್ ಆಗಿದ್ದೀರಾ ಇವತ್ತು? ಹುಷಾರಿಲ್ಲ? ಕೋಲ್ಡ್ ಆಗಿದ್ಯಾ? ಬ್ರೇಕ್ಫಾಸ್ಟ್ ಮಾಡಿದ್ರ ಬೆಳಿಗ್ಗೆ? ಹೋಗ್ರಿ ರೀ, ಫಸ್ಟ್ ಊಟ ಮಾಡಿ ಮೇಡಮ್, ತರ್ಸಿ ಮೇಡಮ್. ನೋಡಿ ಸ್ನೇಹಿತರೆ, ನೋಡಿ ನಮ್ದು ಅಗ್ರಿಮೆಂಟ್ ಮೀಟಪ್ ಆಗ್ಲೇ ಮಾಡ್ಬಿಟ್ಟಿದೆ ನಾನು. ನೋಡಿ ಈಗ ಈ ಪ್ರಾಜೆಕ್ಟ್ ನಾವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕ್ಯಾನ್ಸಲ್ ಮಾಡಿದ್ವಿ. ಆದ್ರೂ ನಾನು ನೋಡಿ 0% ಬ್ರ್ಯಾಂಡ್ ಟು ಬ್ರ್ಯಾಂಡ್ ಗಾಸಿಪ್, 100% ಟ್ರಾನ್ಸ್ಪರೆಂಟ್. ಈಗ ಮೇಘಾ ಮೇಡಮ್ ಅವರು ಇವಾಗ ಮಾಡ್ತಾ ಇಲ್ಲ, ಕರೆಕ್ಟಾ? ನಾವ್ ಬ್ರ್ಯಾಂಡ್ ಬಗ್ಗೆ ಎಲ್ಲಾದ್ರೂ ಒಂದೇ ಒಂದ್ ಮೈನಸ್ ಆಗಿ ಮಾತಾಡ್ತಾ ಇದೀನಾ? ನಾನ್ ಮಾತಾಡಲ್ಲ, ಯಾಕೆಂದ್ರೆ ನನ್ಗೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಆಗಿದೆ. ನೀವು ಅಷ್ಟೇ, ನೀವು ವರ್ಕ್ ಮಾಡಿಲ್ಲ ಅಂದಿದ ತಕ್ಷಣ ಬ್ರ್ಯಾಂಡ್ ಬಗ್ಗೆ ಅದ್ ಹಂಗಂತೆ, ಬ್ರ್ಯಾಂಡ್ ಈ ಬ್ರ್ಯಾಂಡ್ ಹಿಂಗಂತೆ. ನೋ, ಐ ರೆಸ್ಪೆಕ್ಟ್, ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ನಾನು ಮಾರ್ಕೆಟ್ಗೆ. ಮತ್ತೆ ನಿಮ್ಮೇಲೆ ನಾನು ಬ್ಲೈನ್ ಮಾಡ್ದನ? ನೋಡಿ ಇವಾಗ ಉದಯ್ ಸರ್ ಅವತ್ ಕೂಗ್ಬಿಟ್ರು, ನಾನ್ ಬೇಜಾರ್ ಮಾಡ್ಕೊಂತ ಇದೀನ? ನೋ, ಇವ್ರಿಗೆ ಗೊತ್ತಿಲ್ಲ, ನಾ ತಿಳಿಸ್ಬೇಕು, ತಾಳ್ಮೆಯಿಂದ ಹೇಳ್ಬೇಕು. ನನಗೆ ನೀವು ಗ್ರೋ ಆದ್ರೆ ಬಹಳ ಖುಷಿ ಆಗೋದು ಏನ್ ಹೇಳಿ, ನಿಮ್ ಪೇರೆಂಟ್ಸ್ ಬಿಟ್ರೆ ನಾನೇ. ವಿತೌಟ್ ಮಾರ್ಕೆಟಿಂಗ್ ಯು ಕಾಂಟ್ ಡೂ ಎನಿಥಿಂಗ್ ಸ್ನೇಹಿತರೆ. ಕನ್ನಡ ಮಾರ್ಕೆಟ್ ಅಂತೂ ಹ್ಯೂಜ್ ಮಾರ್ಕೆಟ್ ಇದೆ. ನೀವು ಹಾನೆಸ್ಟ್ ಆಗಿದ್ರೆ ಮಾತ್ರ ಬಿಸ್ನೆಸ್ ಮಾಡಕ್ ಆಗೋದು, ಫ್ರೆಂಡ್ಶಿಪ್ ಮಾಡಕ್ ಆಗೋದು. ನೀವು ಫೇಕ್ ಮಾಡ್ಬಿಟ್ರೆ ಕಂಡಿಡ್ದು ಬಿಡ್ತಾರ್ರಿ. ನೀವ್ ಈ ತರ ರಾ ಇದ್ರೇನೆ ಲೇಟ್ ಅವ್ರು ಇಷ್ಟ ಪಡೋದು, ಬಟ್ ಪರ್ಮನೆಂಟ್ ಆಗಿ ಪಡ್ತಾರೆ. ನೀವು ಹಂಗೆ ಇರಿ.